ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವಾನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಬಹುಳ ಸೃಷ್ಟಿ, ಶುಕ್ರವಾರ. ದಿನಾಂಕ 8/5/2026. ಇನ್ನು ಪಂಚಾಂಗ ವಿಷಯಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ಬಂದು ಸೃಷ್ಟಿ, ಬೆಳಗ್ಗೆ 8 ಗಂಟೆ 5 ನಿಮಿಷದವರೆಗೂ, ನಕ್ಷತ್ರ ಉತ್ತರಾಷಾಢ, ಸಾಯಂಕಾಲ 5:22ವರೆಗೂ, ಯೋಗ ಬಂದು ಶುಭಯೋಗ, ಕರ್ಣ ಬಂದು ವಣಿಜ. ಅಲ್ಲಿಂದ ಮುಂದಕ್ಕೆ ರಾಹುಕಾಲ ಬಂದು 10:30ರಿಂದ 12, ಗುಳಿಕ ಕಾಲ ಬಂದು 7:30ರಿಂದ 9, ಅರ್ಧ ಪ್ರಹರಿ ಕಾಲ ಬಂದು 1:30ರಿಂದ 3, ಮತ್ತು ಅದೇ ರೀತಿಯಲ್ಲಿ ಯಮಗಂಟ ಕಾಲ ಬಂದು 3ರಿಂದ 4 ಇರತಕ್ಕಂಥದ್ದು. ಅಮೃತ ಗಡಿಗಳು 9ರಿಂದ 10:30ವರೆಗೂ ಇರುತ್ತದೆ ಆಗ್ತಿದ್ರೆ. ಅಲ್ಲಿಂದ ಮುಂದಕ್ಕೆ ಮೇಷರಾಶಿಯವರ ದಿನ ಭವಿಷ್ಯಕ್ಕೆ ಬಂದಾಗ ಶುಭಕರವಾಗಿರ್ತಕ್ಕಂಥ ದಿನ, ಶುಭಕರವಾಗಿರ್ತಕ್ಕಂಥ ವಾತಾವರಣ. ಮೇಷರಾಶಿಯವರಿಗೆ ಕಾರ್ಯ ಸಫಲತೆ. ಈ ದಾಳಿಂಬೆ, ಮಾವು, ಹಲಸು, ಚೇಪೆಹಣ್ಣು ಬೆಳೆದಿರ್ತಕ್ಕಂತಹ ರೈತರಿಗೆ ಮಾರ್ಕೆಟಲ್ಲಿ ಬೆಲೆಯಲ್ಲಿ ಇಳಿಕೆ ಕಾಣ್ತದೆ. ಅಲ್ಪ ಪ್ರಗತಿ ಇರತಕ್ಕಂಥದ್ದು. ಚಿನ್ನ ಬೆಳ್ಳಿ ಆಭರಣಗಳು ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಸಾಯೀಶ್ವರ ಯಜ್ಮಹೇ ಸತ್ಯ ದೇವಾಗದೇಮೇ ತನ್ನ ಸರ್ವ ಪ್ರಚೋದಯಾತೆಂದು ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಮಂದ ಪ್ರಗತಿ, ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ಕಟ್ಟಡ ಕಾರ್ಮಿಕರಿಗೆ, ಕಟ್ಟಡ ಗುತ್ತಿಗೆದಾರರಿಗೆ ಶುಭ ದಿನ. ಅದೇ ರೀತಿಯಲ್ಲಿ ಪೈಂಟರ್ಸು ಮತ್ತು ಬೇರೆ ಬೇರೆ ಕುಶಲಕರ್ಮಿಗಳಿರ್ತಾರಲ್ಲ ಅವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು, ಪ್ಲಂಬಿಂಗು ಯಾರು ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಆದಮೇಲೆ ಅದರಿಂದ ಮಿಥುನ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ, ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ. ಮಾವು, ಹಲಸು, ಗೇರು ಬೀಜ ಬೆಳೆಗಾರರಿಗೆ ಶುಭ ದಿನ. ಜವಳಿ ಗಾರ್ಮೆಂಟ್ಸಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸದ್ಗುರುಗಳಾಗಿರ್ತಕ್ಕಂಥ ರಾಮಾನುಜರನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ, ಗೃಹ ಸೌಖ್ಯ, ನೇಕಾರರಿಗೆ ಶುಭ ಸುದ್ದಿ, ಇತರೆ ಕಾರ್ಮಿಕರಿಗೆ ಕೆಲಸದ ಹೊರೆ, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥ ದಿನ ಇವತ್ತು. ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ಗುರು ರಾಘವೇಂದ್ರರನ್ನು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ. ವಕೀಲರು, ಈ ಪತ್ರ ಬರಹಗಾರರು ಮುಂತಾದ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಶುಭ ದಿನ. ಕಟ್ಟಡ ಸಲಕರಣೆ ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ತ್ರಿಮೂರ್ತಿ ರೂಪರಾಗಿರ್ತಕ್ಕಂಥ ದತ್ತಾತ್ರೇಯರನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇಂದ ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು, ಕ್ಷೇತ್ರ ದರ್ಶನ, ಕಾಫಿ, ಟೀ, ರಬ್ಬರು, ಅಡಿಕೆ, ಏಲಕ್ಕಿ ಅಂತಕ್ಕಂಥ ಪ್ಲಾಂಟೇಶನ್ಗಳಲ್ಲಿ ರೆಡಿ ಬೆಳೀತಾರೆ ರೈತರು. ಆ ಪ್ಲಾಂಟರ್ಸು ಅವರು ಸಹ ರೈತರೆ. ಅವರಿಗೆ ಕೆಲಸದಲ್ಲಿ ಕಾರ್ಯ ಪ್ರಗತಿ. ಈ ಜೀವದನಗಳ ವ್ಯಾಪಾರ ಮಾಡ್ತಾರೆ ದಲ್ಲಾಳಿಗಳು. ಹಸುಗಳನ್ನ ಬೇರೆ ಕಡೆ ಮಾಡ್ತಕ್ಕಂಥದ್ದು, ಕುರಿ, ಮೇಕೆ, ಹಂದಿ ಇವುಗಳ ವ್ಯಾಪಾರ ಮಾಡ್ತಕ್ಕಂಥ ದಲ್ಲಾಳಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸಹ ಸಾಯೀಶ್ವರ ಯಜ್ಮಹೇ ಸತ್ಯ ದೇವಾಗದೇಮೇ ತನ್ನ ಸರ್ವ ಪ್ರಚೋದಯ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆತ್ಮೀಯರೇ ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಉತ್ತಮವಾದ ಕಾರ್ಯಪ್ರಗತಿ. ರೇಷ್ಮೆ, ಜೇನು ಸಾಕಣೆಗೆ, ತೋಟಗಾರಿಕೆಯಲ್ಲಿ ನಿರತರಾಗಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೈದ್ಯರಿಗಂತೂ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಮಹಾಲಕ್ಷ್ಮಿ ಸಮೇತರಾಗಿರ್ತಕ್ಕಂಥ ನಾರಾಯಣಮೂರ್ತಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕುಟುಂಬದಲ್ಲಿ ನೆಮ್ಮದಿ, ಹಣಕಾಸಿನ ಏರಿಳಿಕೆ. ಎಣ್ಣೆ ಕಾಳುಗಳು ಬೆಳೆಗಾರರಿಗೆ ಅಂದರೆ ಕಡಲೆ ಬೀಜ, ಹೊಂಗೆ ಬೀಜ, ಬೇವಿನ ಬೀಜ, ಸೋಯಾಬೀನ್ ಇಂಥವ್ರು ಬೆಳೀತಕ್ಕಂಥ ರೈತರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ ವ್ಯಾಪಾರ ಮಾಡೋರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಧನುಸ್ಸು ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಅಂದರೆ ಫೈನಾನ್ಷಿಯಲ್ಲು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು. ಬಂಧು ಮಿತ್ರರ ಭೇಟಿ. ಭತ್ತ ಹಾಗೂ ಕಬ್ಬಿನ ಬೆಳೆಗಾರರಿಗೆ, ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅದೇ ರೀತಿಯಲ್ಲಿ ರಸಗೊಬ್ಬರಗಳು ಮಾಡ್ತಕ್ಕಂಥವರು, ಸಾವಯವ ಗೊಬ್ಬರ ಮಾಡ್ತಕ್ಕಂಥವರು, ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕ ದಿನ.
ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು ಕೆಂಪು ದೃಷ್ಟಿ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ. ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸುದ್ದಿ. ಯಾರು ರಾಗಿ ಭತ್ತ ಹುರುಳಿ ಅವರಿ ಅಂತ ಅದನ್ನು ಈಗ ಒಣ ಬೇಸಾಯದಲ್ಲಿ ಮಾಡಬೇಕು ಅಂತ ಇರ್ತಕ್ಕಂಥವ್ರು, ಮುಂಗಾರಿಗಾಗಿ ಕಾದಿರ್ತಕ್ಕಂಥ ರೈತರಿಗೆ ಶುಭ ಸುದ್ದಿ. ಹೂವು ಹಣ್ಣು ತರಕಾರಿ ಬೆಳೀತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ ದೃಷ್ಟಿ ದಿಕ್ಕು ಬಿಳಿಯ ದೃಷ್ಟಿ ಬಣ್ಣ. ಅದರಿಂದ ಕುಂಭರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಂದ ಲಾಭ, ಸಮಾಜದಲ್ಲಿ ಗೌರವ, ಮಕ್ಕಳಿಂದ ಶುಭ ಸುದ್ದಿ, ಬಂಧುಗಳಿಂದ ನಿಮಗೆ ಬೆಂಬಲ ಸಿಗ್ತಕ್ಕಂಥದ್ದು, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ರೈತರಿಗೆ ಕೆಲಸದಲ್ಲಿ ವ್ಯತ್ಯಯ ಆಗ್ತಕ್ಕಂಥ ದಿನ. ಪೂಜಾ ದ್ರವ್ಯ, ಹೋಮ ದ್ರವ್ಯ, ವ್ಯಾಪಾರ ಮಾಡೋರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮವನ್ನು ಕೇಳಿರಿ ಅಥವಾ ಓದಿರಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು ಕೇಸರಿ ದೃಷ್ಟಿ ಬಣ್ಣ. ಆದ್ಮೇಲೆ ಕೊನೆಯದಾಗಿ ಮೀನರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಪ್ರಗತಿ, ಉತ್ತಮ ಹಣಕಾಸಿನ ಪರಿಸ್ಥಿತಿ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಶುಭ, ಎಲ್ಲ ರೀತಿಯ ಕಾರ್ಮಿಕರಿಗೆ ಮತ್ತು ಈ ಒಂದು ನೇಕಾರರು ಅಂತಹ ಕುಶಲಕರ್ಮಿಗಳಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಎಲ್ಲ ಕಾರ್ಮಿಕರಿಗೂ ಶುಭ. ಇವತ್ತು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5 ಆಗಿರ್ತಕ್ಕಂಥದ್ದು, ಅದೃಷ್ಟ ದಿಕ್ಕು ಉತ್ತರ ಆಗಿರ್ತಕ್ಕಂಥದ್ದು, ಅದೃಷ್ಟ ಬಣ್ಣ ಕೇಸರಿ ಆಗಿರ್ತಕ್ಕಂಥದ್ದು. ಆತ್ಮರೇ, ಇದು ಈ ದಿನ 12 ರಾಶಿಗಳ ದಿನಭವಿಷ್ಯ ಆಗಿರುತ್ತೆ. ಆತ್ಮರಿಗೆ ತಮಗೆಲ್ಲರಿಗೂ ಮಹಾಲಕ್ಷ್ಮಿ ಸಮೇತನಾಗಿರ್ತಕ್ಕಂಥ ನಾರಾಯಣಮೂರ್ತಿಯ ದಯದಿಂದ ಈ ದಿನ ಕೆಲಸಗಳಲ್ಲೂ ಶುಭಕರವಾಗಿ ನೆರವೇರಲಿ ಅಂತ ನಾರಾಯಣಮೂರ್ತಿಯನ್ನು ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದ್ಮೇಲೆ ನಮ್ಮಲ್ಲಿ ಕಳಕಳಿ ಮನವೇನಪ್ಪ ಅಂದರೆ, ನಾವು ಮಾಡ್ತಕ್ಕಂಥ ಪ್ರಸಾರ ವಿಷಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ನಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ. ಓಂ ನಮೋ ನಾರಾಯಣಾಯ.